ಅದಾನಿ ಕಂಡ್ರೆ ನಿಗಿ ಕೆಂಡವಾಡ್ತಾರೆ ರಾಹುಲ್ ಗಾಂಧಿ. ಬಟ್ ಅದಾನಿ ಬಗ್ಗೆ ನಿತ್ಯ ಟೀಕೆ ಮಾಡುವಂತ ಕಾಂಗ್ರೆಸ್ ನಾಯಕರು. ಬಟ್ ಇಲ್ಲಿ ಆಗಿದ್ದೇ ಬೇರೆ ನೋಡಿ. ಕರ್ನಾಟಕದಲ್ಲಿ ವಿಸ್ತರಣೆ ಆಗುತ್ತಾ ಅದಾನಿ ಸಾಮ್ರಾಜ್ಯ ಅನ್ನೋದು ಇಲ್ಲಿ ನಮಗೆ ಅನುಮಾನವನ್ನ ಹುಟ್ಟಿ ಹಾಕ್ತಾ ಇದೆ. ಅದಾನಿ ಕಂಡ್ರೆ ಸಾಕು ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ನಿಗಿ ಅಂತಾರೆ. ಟೀಕೆ ಟಿಪ್ಪಣಿಗಳು ಅಂತ ಬಂದಾಗ ಅದಾನಿ ಹೆಸರು ಅಲ್ಲಿ ಕಾಂಗ್ರೆಸ್ ನಾಯಕರು ತೆಗೆದುಕೊಳ್ಳುವಂಥದ್ದು. ಬಿಜೆಪಿ ಬಗ್ಗೆ ಏನೇ ಟೀಕೆ ಟಿಪ್ಪಣಿ ಮಾಡಿದ್ರೆ ಕೇಂದ್ರ ಲೆವೆಲ್ನಲ್ಲಿ, ಆದ್ರೆ ಕರ್ನಾಟಕದಲ್ಲಿ ವಿಸ್ತರಣೆ ಆಗುತ್ತಾ ಅದಾನಿ ಸಾಮ್ರಾಜ್ಯ, ಕಾಂಗ್ರೆಸ್ ಸಹಾಯದಿಂದಲೇ ಬೆಳೆಯುತ್ತಾ ಅದಾನಿ ಕಂಪನಿ ಅನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಕರ್ನಾಟಕಕ್ಕೆ ಬಂದ ಅದಾನಿ ಮಾಡಿದ್ದು ಎಂತ ಕೆಲಸ ಗೊತ್ತಾ ನಿಮ್ಗೆ? ಏನಾಯ್ತು ಅಷ್ಟಕ್ಕೂ? ಅದಾನಿ ಅಂಬಾನಿ ಅಂತ ಬರುವಂತ ಈ ಹೆಸರುಗಳು, ರಾಹುಲ್ ಗಾಂಧಿ ಟೀಕೆ ಅಂತ ಬಂದಾಗ, ಕೇಂದ್ರದ ಮೇಲೆ ಮೋದಿ ಮೇಲೆ ಟೀಕೆ ಅಂತ ಬಂದಾಗ ಮೊದಲು ಅದಾನಿ ಅಂಬಾನಿ ಹೆಸರೇ ಮುನ್ನೆಲೆಗೆ ಬರುತ್ತೆ. ಸೊ ಹಂಗಾಗಿ ಬಟ್ ಇಲ್ಲಿ ಈ ಒಂದು ಸುದ್ದಿಯನ್ನ ನಾವು ನೋಡ್ತಾ ಇದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಯಾಕಪ್ಪ ಕಾಂಗ್ರೆಸ್ ಹೇಗೆ ಅದಾನಿಗೆ ಸಹಾಯಕ್ಕೆ ಮುಂದಾಗುತ್ತೆ? ಹಾಗಾದ್ರೆ ಯಾವ ರೀತಿಯಾಗಿ ಇಲ್ಲಿ ಏನಾಗುತ್ತೆ ಅನ್ನೋದೇ ಒಂದು ರೀತಿಯಲ್ಲಿ ಕ್ವಶನ್ ಮಾರ್ಕ್. ಕರ್ನಾಟಕಕ್ಕೆ ಬಂದಂತ ಅದಾನಿ, ಬಟ್ ಇಲ್ಲಿ ಆದಂತ ಕೆಲಸ ಏನು? ಕರ್ನಾಟಕದಲ್ಲಿರುವಂಥದ್ದು ಕಾಂಗ್ರೆಸ್ ಸರ್ಕಾರ, ಡಿ.ಕೆ. ಶಿವಕುಮಾರ್ ಸರ್ಕಾರ. ಬಟ್ ರಾಹುಲ್ ಗಾಂಧಿ ತಮ್ಮ ನಾಯಕನನ್ನೇ ಅಲ್ಲಿ ಬದಿಗಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತು? ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳು ನಮ್ಮ ಮುಂದೆ ಬರ್ತಾ ಇರುವಂತದ್ದು. ಕಾಂಗ್ರೆಸ್ ಸಹಾಯದಿಂದಲೇ ಬೆಳೆಯುತ್ತಾ ಅದಾನಿ ಕಂಪನಿ ಅನ್ನೋದು ಕೂಡ. ರಾಹುಲ್ ಗಾಂಧಿ ಅವರನ್ನು ವಿರೋಧಿಸಿ ಏನಾದರೂ ಡಿ.ಕೆ. ಶಿವಕುಮಾರ್ ಅವರು ಈ ನಡೆಗೆ ಮುಂದಾದ್ರ, ಅಥವಾ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಅದಾನಿಯವರನ್ನ ವಿರೋಧ ಮಾಡ್ತಾ ಇತ್ತು. ಬಟ್ ರೈಟ್ ನಾವು ಈಗ ರಾಹುಲ್ ಗಾಂಧಿ ಅವರ ನಿಲುವನ್ನ ಸೈಡ್ಗೆ ತಳ್ಳಿ ಹಾಕಿ ಕರ್ನಾಟಕ ಸರ್ಕಾರ ಈ ನಿರ್ಣಯಕ್ಕೆ ಬಂತ. ಹಾಗಾದ್ರೆ ಅದಾನಿಯನ್ನ ಮೀಟ್ ಮಾಡಿ ಯಾಕೆ ರಾಜ್ಯದ ಕಾಂಗ್ರೆಸ್ ನಾಯಕರು? ಕರ್ನಾಟಕದಲ್ಲಿ ಏನಾದರೂ ವಿಸ್ತರಣೆ ಆಗುತ್ತಾ ಅದಾನಿಯವರ ಸಾಮ್ರಾಜ್ಯ? ಕಾಂಗ್ರೆಸ್ ಸಹಾಯದಿಂದಲೇ ಅದಾನಿ ಇವತ್ತೇನಾದರೂ ಬೆಳೀತಾ ಇದ್ದಾರಾ? ನೋ, ಅಬ್ಸಲ್ಯೂಟ್ಲಿ ನಾಟ್. ಯಾಕೆಂತಂದ್ರೆ ಯಾವಾಗ ನೋಡಿದರೂ ಕೂಡ ಅದಾನಿಯವರ ವಿಚಾರದಲ್ಲಿ ಕಾಂಗ್ರೆಸ್ ಅವರು ಇಡ್ತಾರೆ. ದೇಶದ ದುಡ್ಡು ಎಲ್ಲೋಯ್ತು, ಕರ್ನಾಟಕದಲ್ಲಿ ಸಿಕ್ಕಂತ GST ಹಣ, ಇವೆಲ್ಲವನ್ನ ನೋಡಿದಾಗ ಅದು ಅದಾನಿ ಅಂಬಾನಿ ಹೋಗಿದೆ ಅನ್ನುವಂತ ಟೀಕೆ ಟಿಪ್ಪಣಿಗಳು ರಾಹುಲ್ ಗಾಂಧಿಯಿಂದಾನೇ ಬರೋದು. ಗೌತಮ್ ಅದಾನಿ ಜೊತೆ ಡಿ.ಕೆ. ಶಿವಕುಮಾರ್ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾರೆ. ಆರ್ಟ್ ಆಫ್ ಲಿವಿಂಗ್ಗೆ ಆಗಮಿಸಿದಂತಹ ಉದ್ಯಮಿ ಅದಾನಿ, ಆರ್ಟ್ ಆಫ್ ಲಿವಿಂಗ್ಗೆ ಬಂದಂತಹ ಉದ್ಯಮಿ ಅದಾನಿ ಭೇಟಿ ಆಗ CM ಡಿ.ಕೆ. ಶಿವಕುಮಾರನ್ನ ಭೇಟಿ ಮಾಡಿದ್ದಾರೆ. ಏರ್ಪೋರ್ಟ್ಗೆ ಹೋಗುವ ಮಧ್ಯೆ CM ನಿವಾಸಕ್ಕೆ ಭೇಟಿಯನ್ನು ನೀಡಿದ್ದಾರೆ ಅದಾನಿ. CM ಡಿ.ಕೆ. ಶಿವಕುಮಾರನ್ನ ಭೇಟಿ ಮಾಡಿದ್ದಾರೆ ಗೌತಮ್ ಅದಾನಿ. ಇದೊಂದು ಸೌಜನ್ಯ ಭೇಟಿ ಅಂತ ಇರುವಂತಹ CM ಕಚೇರಿಯ ಮೂಲಗಳು, CM ಆಫೀಸಿಂದ ಬರ್ತಾ ಇರುವಂತಹ ಮಾಹಿತಿ ಏನು ಅಂತಂದರೆ ಇದೊಂದು ಸೌಜನ್ಯದ ಭೇಟಿ. ಕರ್ನಾಟಕದಲ್ಲಿ ಹೂಡಿಕೆಗೆ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರಾ ಅದಾನಿ ಅನ್ನುವಂತಹ ಪ್ರಶ್ನೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಎಂದಿಲ್ಲದ ಸೌಜನ್ಯ ಏಕಾಏಕಿ ಈಗ ಯಾಕೆ ಬಂತು ಅನ್ನುವಂತಹದ್ದೇ ದೊಡ್ಡ ಪ್ರಶ್ನೆ. ಯಾಕೆಂತಂದ್ರೆ ಹೊಗೆ ಇಲ್ಲದೆ ಬೆಂಕಿ ಆಡೋದಿಲ್ಲ. ಹೀಗಾಗಿ ಸಮಥಿಂಗ್ ಇಸ್ ದೇರ್, ಸಮಥಿಂಗ್ ಇಸ್ ಫಿಶಿ ಅನ್ನುವಂತಹ ಒಂದು ವಾತಾವರಣ ರೈಟ್ ನಾವು ಈಗ ಮನೆ ಮಾಡಿದೆ. ಯಾಕೆಂತಂದ್ರೆ ಅದಾನಿ ಅನ್ನುವಂತಹ ಒಬ್ಬ ಶ್ರೇಷ್ಠ ಉದ್ಯಮಿ ಏಕಾಏಕಿ ರಾಜ್ಯದ ಒಬ್ಬ ಮುಖ್ಯಮಂತ್ರಿಯವರನ್ನ ಭೇಟಿ ಆಗ್ತಾರೆ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ, ಮತ್ತೊಂದು ನೋಡಿದ್ರೆ ಹಿ ಇಸ್ ಅ ಬಿಸ್ನೆಸ್ ಮೈಂಡ್ ಡಿ.ಕೆ. ಶಿವಕುಮಾರ್. ಯಾಕಂತ ಅಂದ್ರೆ ಅವರ ಇತ್ತೀಚಿನ ಅವರ ಆಸ್ತಿಗಳ ವಿಚಾರಕ್ಕೆ ನೋಡಿದಾಗ ಇವೆಲ್ಲವನ್ನ ಕೂಡ ಇದೊಂದು ಸೌಜನ್ಯದ ಭೇಟಿ ಅಂತ ಈ ಕಡೆ CM ಆಫೀಸಲ್ಲಿ ಹೇಳಲಾಗ್ತಾ ಇದೆ.